ಇದೇನಾಗಿದೆ, ಸಾರ್ವಜನಿಕ ದೃಷ್ಟಿಯಲ್ಲಿ ಇಟ್ಕೊಂಡು ತಾವು ಕೆಲಸ ಶುರು ಮಾಡಿ ಸುಮಾರು 15-20 ದಿವಸಗಳ ಕಾಲ ಡೇಂಜರ್ ಅಂತ ಮೂಮೆಂಟು. ರಾಗಿಗುಡ್ಡ ಹೊನ್ನಳ್ಳಿ ರೋಡಲ್ಲಿ ಬಿರ್ಜು ಈ ಕಡೆ ನಡೀತಿರೋಂಥ ಕಾಮಗಾರಿಗೆ ತಾವು ಮೊದಲನೇದಾಗಿ ಸೆಕ್ಯೂರಿಟಿ ಕೊಡಬೇಕಿತ್ತು. ಇಲ್ಲ ಅವನು ಯಾವನು ಕಂಟಾಡ್ದವನು ಕೆಲಸ ಮಾಡಿಸೋನಾದ್ರೂ ಅಲ್ಲಿ ಜವಾಬ್ದಾರಿ ಅಂತ ಜನಗಳನ್ನ ನಿಲ್ಲಿಸಬೇಕಿತ್ತು. 8-10 ದಿವಸ ವರ್ಕ್ ಶುರುವಾದ ಮೇಲೆ ಒಂದು ಹೆವಿ ಗಾಡಿ ಸಮೇತ ಅಲ್ಲಿ ಹೋಗ್ತಿರ್ಲಿಲ್ಲ. ನೀವು ಡೈವರ್ಟ್ ಮಾಡಿದ್ರಿ ರಾಗಿಗುಡ್ಡ ಮೇಲೆ ಚಾನಲ್ ಮೇಲೆ ಹೋಗೋಕ್ಕೆ. ಅದು ನನ್ನೆ ಹೋಗೋಕ್ಕೆ ಗಾಡಿ ಅವಕಾಶ ಮಾಡಿಕೊಟ್ಟಿದ್ದೆ ಯಾರು? ಅದಕ್ಕೆ ಕಾರಣ ಉದಾಹರಣೆ ಕೊಡಬೇಕು ತಾವೆಲ್ಲ. ಈಗ ಸಾರ್ವಜನಿಕರಿಗೆ ಇದು ಯಾವ ಥರ ಗೊತ್ತಾಗುತ್ತೆ? ಹೊರಗಡೆಯಿಂದ ಬಂದಿರ್ತಾನೆ, ಅವ್ನು ಸಲೀಸಾಗಿ ಹೋಗ್ತಾನೆ, ಅದನ್ನು ರಕ್ಷಣೆ ಮಾಡೋವಂಥವ್ರು ಯಾರು? ಇನ್ಮೇಲೆ ನಾವು ಕೇಳೋದಂದರೆ ರಕ್ಷಣೆ ಇಲಾಖೆ ಇರ್ತಪ್ಪ, ಇಲ್ಲ ಜಿಲ್ಲಾಧಿಕಾರ ಆಡಳಿತ ಮಾಡೋರ್ತಪ್ಪ, ಇಲ್ಲ ಜವಾಬ್ದಾರಿ ಯಾರು ತೊಗೊಳ್ತೀರಿ ಇದಕ್ಕೆ? ಕಂಟ್ರಾಕ್ಟ್ ಉಂಟಪ್ಪ. ಒಬ್ಬ ಕೂಲಿ ಮಾಡಿ ತಿನ್ನುವಂಥ ಒಬ್ಬ ಬಡವ, ಆಟ ಓಡಿಸಿ ಜೀವನ ಮಾಡೋಂಥ ಬಡವ ಜೀವನ ಹೋಯ್ತಲ್ಲ, ಅವ್ನು ಹೆಂಡತಿ ಮಕ್ಕಳೆಲ್ಲ ಬರ್ಬಾದಾಗಿದ್ದಾರಲ್ಲ, ಇದಕ್ಕೆ ಯಾರು ಹೊಣೆಗಾರಿಕೆ? ಯಾರು ಹೊಣೆ ತೊಗೊಳ್ತೀರ ಸರ್ ಇದಕ್ಕೆ? ಜವಾಬ್ದಾರಿ ಸರ್ ಯಾರು ತೊಗೊಳ್ತೀರ ಸರ್ ಇದಕ್ಕೆ? ಜಿಲ್ಲಾಡಳಿತ ತೊಗೊಳ್ತಿರೋ, ಜಿಲ್ಲಾ ರಕ್ಷಣಾ ಇಲಾಖೆಯವ್ರು ತೊಗೊಳ್ತಿರೋ? ಸರ್ ಸುತ್ತವಾಗಿ ಅವರಿಗೆ ಪರಿಹಾರ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ಶಾಂತಿಯುತವಾಗಿ ಮನೆ ಮಾಡ್ತೀವಿ. ಅದಾಗಲಿಲ್ಲ ಅಂದರೆ ರಾಗಿಗುಡ್ಡನ, ಆ ರಸ್ತೆನ ನಮ್ಮ ಜೀವಗಳು ಹೋದ್ರೂ ಪರವಾಗಿಲ್ಲ, ನಾವು ಸಂಪೂರ್ಣವಾಗಿ ಬಂದ್ ಮಾಡೋಂಥ ಕೆಲಸ ಕಾರ್ಯಕ್ರಮ ರೂಪಿಸ್ಬೇಕಾಗ್ತಿತ್ತೆ. ತಾವು ಯಾರಾದರೂ ಮುಂದೆ ಬಂದು ನಾವು ಇದೀವಪ್ಪ, ನಾವೇನಾದರೂ ಅವನು ಸಂಸಾರಕ್ಕೆ ಒಂದು ಪರಿಹಾರ ಸುತ್ತ ಆದ ಪರಿಹಾರಕ್ಕೆ ನಾವೇನಾದರೂ ಅಲ್ಲ ಸರ್, ನನ್ನೇ ಆಗಿ ಇಷ್ಟೆಲ್ಲ ಅನಾಹುತಾದರೂ ಒಬ್ಬ ಅಧಿಕಾರಿ ಏನಾಗಿದೆ ನಿಮ್ಮಲ್ಲಿ, ಏನು ಆಗ್ತಾಯಿದೆ, ಎಷ್ಟು ಜೀವ ಹೋಗಿದೆ, ಅದು ಜೀವಕ್ಕೇನು ಬೆಲೆ ಇಲ್ವಾ ಸರ್? ಅದೇನು ಹುಳ ಸೋತ್ರೆ ಒಂದು ಹೊಡೆದು ಒಂದು 10 ಜನ ಹಿಂಗೆ ಸೇರೋದಕ್ಕೆ ಅಲವು ಇಲ್ಲ ಹಾಕಿ ಒಂದು ಸೇವಾ ಸಮಗ್ರ ಮಾಡ್ತಾರೆ. ಒಂದು ಯುವಕನ ಜೀವ ಹೋಗಿದ್ರು ಒಬ್ಬ ಕೇಳೋರೇ ಗೊತ್ತಿಲ್ಲ ಅಂದರೆ ಇದಕ್ಕೇನು ಸರ್? ಇದನ್ನು ಭೇದ ಅಂತ ತಿಳ್ಕೊಬೇಕಾ ನಾವು, ಇಲ್ಲ ನಗ್ಲಿಜಮ್ ಅಂತ ತಿಳ್ಕೊಬೇಕಾ? ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಸರಾದಂಥ ನಮ್ಮ ಜಿಲ್ಲೆ ಇಷ್ಟೊಂದು ನಗ್ಲಿಜಾಮು ಜಿಲ್ಲಾಡಳಿತ ಮಾಡುತ್ತಂದರೆ ನಮಗೆ ನಿಜವಾಗ್ಲೂ ನಮ್ಮಲ್ಲೇನೋ ಒಂದು ಚೂರು ಭೇದ ಭಾವ ಕಾಣುತ್ತಾ ಅನ್ನೋ ಪರಿಸ್ಥಿತಿ ನಮಗೆ ಉತ್ಪನ್ನ ಆಗ್ತಿದೆ ಸರ್. ತಾವು ದಯವಿಟ್ಟು ಯಾರಾದರೂ ಮುಂದೆ ಬನ್ನಿ, ಅದಕ್ಕೇನೋ ಸುತ್ತ ಆಗಿದೆ ಆಕ್ಸಿಡೆಂಟ್ ಅನ್ನೋದು ತಮಗೂ ಗೊತ್ತು, ನನಗೂ ಗೊತ್ತು. ಆಕಸ್ಮಿಕ ಆಕ್ಸಿಡೆಂಟ್ ಆಗಿದೆ, ಅನ್ಎಕ್ಸ್ಪೆಕ್ಟೆಡ್ ಆಗುತ್ತೆ, ಅದು ಸಹಜ. ಆಗಿರೋದಕ್ಕೆ ಒಂದು ಉದಾಹರಣೆ, ಒಂದು ಶಾಂತನ ಹೇಳೋಕ್ಕಾದ್ರೂ ಒಬ್ಬ ಶಾಸಕರಾಗಲಿ MLCಗಳಾಗಲಿ ಸರ್, ಇಷ್ಟೊಂದು ಜನ ನಮ್ಮ ಜಿಲ್ಲೆಯಲ್ಲಿ ಒಬ್ಬರಾದರೂ ಅದೇ ನಿಮ್ಮಲ್ಲಾಗಿದೆ ಎಷ್ಟು ಜನ ಇಷ್ಟೊತ್ತಿಗೆ ಒಂದು ವ್ಯವಸ್ಥೆಯಾಗಿ ನೀವು ಕಾರ್ಯಕ್ರಮ ರೂಪಿಸ್ತಿದ್ರಿ. ಅದೇ ರೀತಿ ಮಾನವೀಯತೆಯಿಂದ ಮನುಷ್ಯತ್ವ ಇದ್ದರೆ ತಾವುಗಳು ಮುಂದೆ ಬಂದು ಆ ಬಡವ ಒಂದು 4-5 ಜನ ಕೈಕಾಲು ಕಟ್ಟಾಗಿದ್ದಾರೇನಪ್ಪ, ಹಾಸ್ಪಿಟ್ಲಲ್ಲಿದ್ದಾರಾ? 3 ಜನ ಇದ್ದಾರೆ ಸರ್. ಅವ್ರಿಗಾದ್ರೂ ಒಂದು ಶಾಂತವನ್ನ, ಅವ್ರ ಫ್ಯಾಮ್ಲಿಗೆ, ಅವ್ರ ತಾಯಿ ತಂದೆಗೆ ಜೀವಂತ ಇದ್ದೀರೋ ಸತ್ತೋಗಿದ್ರಂತ ಸರ್ ಜನಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ. MLA ಆಗಲಿ, ನಮ್ಮ MP ಅವರು ರಾಘಣ್ಣನಾಗಲಿ ಸತ್ತೋಗಿದ್ದಾರೇನ್ರಿ? ನಿಮ್ಮ ಜಿಲ್ಲೆಯಲ್ಲಿ ಯಾರು ಇಲ್ವಾ? ಈಶ್ವರಪ್ಪನ ಮಗ ಕಾಂತೇಶ ರೋಡ್ ಬಂದಿರೋ ಬಗ್ಗೆ ಪಾಪ ಮನುಷ್ಯನಾದ್ರು ಬಂದು ಒಂದು ಸಲ ಬಂದು ನೋಡ್ದ. ಒಬ್ಬರಾದರೂ ಬಂದು ನೋಡಿದ್ದೀರಾ? ನೋಡಿ ಸರ್, ಇಡೀ ಮೀಡಿಯಾ, ಇಡೀ ಕರ್ನಾಟಕ ನೋಡ್ತಾ ಇದೆ ಏನಾಗಿದೆಯಪ್ಪ ಶಿವಮೊಗ್ಗ ಜಿಲ್ಲೆ, ಯಾರೋ ಇದ್ರೋ ಇಲ್ಲೋ ಜೀವಂತ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ಆ ಸತ್ತಿರೋವಂಥ ಜೀವಕ್ಕೆ ಅವನೇನು ಆಕ್ಸಿಡೆಂಟಾಗಿ ಈಗ ಕೈಕಾಲು ಕಟ್ಟಾಗಿ ಹಾಸ್ಪಿಟ್ಲಲ್ಲಿದ್ದಾರೆ, ಅವ್ರ ಸುತ್ತ ಒಂದು ಪರಿಹಾರ ಕೊಟ್ಟು ತಮ್ಮಲ್ಲಿ ಒಂದು ಹೆಸರು ಉಳಿತೈತೆ, ಶಿವಮೊಗ್ಗ ಜಿಲ್ಲೆದು ಒಂದು ಗೌರವ ಉಳಿತೈತೆ ಅಂತೇಳಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ ನಾನು 2 ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆಲ್ಲ ಧನ್ಯವಾದ ಹೇಳ್ತೇನೆ.